ಪಾಪ ಈ ನರೇಂದ್ರ ಮೋದಿಯವರಿಗೆ ತಿನ್ನೋದಕ್ಕೆ ಒಂದು ಹೊತ್ತಿನ ಊಟಕ್ಕೂ ಸಹ ಗತಿ ಇರಲಿಲ್ಲ. ಆಗ ನರೇಂದ್ರ ಮೋದಿಯವರು ತನ್ನ ಜಾತಿಯ ಮೂಲಕವಾಗಿ ರಾಜಕೀಯಕ್ಕೆ ಬರ್ತಾರೆ. ತನ್ನ ಜಾತಿಯ ಮೂಲಕವಾಗಿ ರಾಜಕೀಯಕ್ಕೆ ಬಂದ ನಂತರ ರಾಜಕೀಯವಾಗಿ ತುಂಬ ಎತ್ತರಕ್ಕೆ ಬೆಳೆಯೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ತುಂಬ ಎತ್ತರಕ್ಕೆ ಬೆಳೆಯುತ್ತಾ ತನ್ನ ಜಾತಿಯ ಜನರನ್ನೇ ಮೂರ್ಖರನ್ನಾಗಿಸೋದಕ್ಕೆ ಪ್ರಾರಂಭವನ್ನು ಮಾಡಿಬಿಡ್ತಾರೆ. ತನ್ನ ರಾಜಕೀಯ ಶಕ್ತಿ, ತನ್ನ ರಾಜಕೀಯ ಪ್ರಭಾವ ಎಲ್ಲವನ್ನು ಬಳಸಿ ಗುಜರಾತಿನಲ್ಲಿ ಒಂದು ರೈಲ್ವೆ ನಿಲ್ದಾಣ, ಹಾಗೆ ರೈಲ್ವೆ ಇಲಾಖೆಗೆ ಸೇರಿರುವಂತಹ ಸಾವಿರಾರು ಎಕರೆ ಜಮೀನನ್ನು ತನ್ನ ಸ್ವಂತಕ್ಕೆ ಖರೀದಿಯನ್ನು ಮಾಡ್ತಾರೆ. ಆ ಸಾವಿರಾರು ಎಕರೆ ಜಮೀನಿನಲ್ಲಿ ಕಾಫಿ ಎಸ್ಟೇಟ್, ಟೀ ಎಸ್ಟೇಟ್, ಶಾಲೆ, ಕಾಲೇಜು, ಆಸ್ಪತ್ರೆಗಳು ಎಲ್ಲವನ್ನು ಸಹ ನಿರ್ಮಿಸ್ತಾರೆ. ಅದರಲ್ಲಿ ಬಂದಂತಹ ಎಲ್ಲ ಹಣವನ್ನು ವಿದೇಶದಲ್ಲಿ ಹೂಡಿಕೆ ಮಾಡಿ ವಿದೇಶದಲ್ಲಿಯೂ ಸಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿಪಾಸ್ತಿಗಳನ್ನು ಮಾಡ್ತಾರೆ. ತನ್ನ ಸಂಬಂಧಿಕರ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿಗಳನ್ನು ಮಾಡ್ತಾರೆ. ತನ್ನ ಸಂಬಂಧಿಕರನ್ನೆಲ್ಲ ರಾಜಕೀಯವಾಗಿ ಬೆಳೆಸುವಂತಹ ಪ್ರಯತ್ನಗಳನ್ನು ಮಾಡುತ್ತಾ ಚಿನ್ನದ ತಟ್ಟೆಯಲ್ಲಿ ಊಟವನ್ನು ಮಾಡಿಕೊಂಡು ಆರಾಮಾಗಿರ್ತಾರೆ. ಅದೊಂದು ದಿನ ನರೇಂದ್ರ ಮೋದಿಯವರಿಗೆ ತಲೆಯಲ್ಲಿ ಒಂದು ಯೋಚನೆ ಬಂದ್ಬಿಡುತ್ತೆ. ನಾನು ರಾಜಕೀಯವಾಗಿ ತುಂಬ ಕಷ್ಟಪಟ್ಟು ಬೆವರು ಸುರಿಸಿ ತುಂಬ ಶ್ರಮವನ್ನು ಹಾಕಿ ಗಳಿಸಿರುವಂತಹ 50,000 ಕೋಟಿಗೂ ಅಧಿಕ ಪಾಸ್ತಿಯನ್ನು ಏನಾದರೂ ಸರ್ಕಾರದವರು ತಮ್ಮ ವಶಕ್ಕೆ ತೆಗೆದುಕೊಂಡ್ಬಿಟ್ರೆ ಏನು ಮಾಡೋದು ಅಂತ ಯೋಚನೆಯನ್ನು ಮಾಡಿ ಭಯೋತ್ಪಾದಕರಾಗಿ ಬದಲಾಗ್ಬಿಡ್ತಾರೆ. ಹಾಗಾಗಿಯೇ ಕೆಲವೊಂದಷ್ಟು ಜನರ ಕಣ್ಣಿಗೆ ನರೇಂದ್ರ ಮೋದಿಯವರು ಭಯೋತ್ಪಾದಕರಾಗಿ ಕಾಣಿಸ್ತಾ ಇರೋದು. ಪಾಪ ನರೇಂದ್ರ ಮೋದಿಯವರನ್ನು ತಮಗೆ ಸೇರಿರುವಂತಹ 50,000 ಕೋಟಿಗೂ ಅಧಿಕ ಬಾಳುವಂತಹ ಆಸ್ತಿಪಾಸ್ತಿನ ಉಳಿಸ್ಕೋಬೇಕಲ್ಲ, ಹಾಗಾಗಿ ಭಯೋತ್ಪಾದಕರಾಗಿಬಿಟ್ಟಿದ್ದಾರೆ. ಅಲ್ಲ ಸ್ವಾಮಿ, ಕಾಶ್ಮೀರಿ ಪಂಡಿತರನ್ನು ಹತ್ಯೆಯನ್ನು ಮಾಡಿದಂತಹ ನರಹಂತಕ ಅಂತಲೇ ಕರಿಬೇಕಾಗಿರುವಂತಹ ಭಯೋತ್ಪಾದಕನನ್ನು ಪ್ರಧಾನಮಂತ್ರಿಗಳ ಕಚೇರಿಗೆ ಕರ್ಕೊಂಬಂದು ಸನ್ಮಾನ ಮಾಡಿದಂಥವರು ಯಾವ ರಾಜಕೀಯ ಪಕ್ಷದವರು? ಮನಮೋಹನ್ ಸಿಂಗ್ ಅವರು ಸನ್ಮಾನವನ್ನು ಮಾಡಲಿಲ್ವಾ? ಭಯೋತ್ಪಾದಕರನ್ನು ಸನ್ಮಾನ ಮಾಡುವಂತಹದ್ದು ನಿಮ್ಮ ಪಕ್ಷದ ಸಿದ್ಧಾಂತನ? ಮುಂಬೈ ಮೇಲೆ ದಾಳಿ ನಡೆದಾಗ ಭಯೋತ್ಪಾದಕರ ವಿರುದ್ಧವಾಗಿ ಒಂದೇ ಒಂದು ಹೇಳಿಕೆಯನ್ನು ಕೊಡೋದಕ್ಕೆ ಸಾಧ್ಯವಾಗಲಿಲ್ಲ ನಿಮ್ಮ ಪಕ್ಷದವರು. ನಿಮ್ಮ ಕೈಯಲ್ಲಿ ಭಯೋತ್ಪಾದಕರ ಪರವಾಗಿ ರಾತ್ರೋರಾತ್ರಿ ಕೋರ್ಟ್ ಬಾಗಿಲನ್ನು ತಡೆದವರು ಯಾರು? ಯಾವ ಪಕ್ಷದವರು? ಭಯೋತ್ಪಾದಕರಿಗೆ ಅನ್ನ ನೀರು ಕೊಟ್ಟು ಅವರ ಬುಡಕ್ಕೆ ನೀರನ್ನು ಹಾಕಿ ಬೆಳೆಸಿದಂತಹ ರಾಜಕೀಯ ಪಕ್ಷ ಯಾವುದು? ಈಗಿನ ಆಟ ಆಡೋ ಮಕ್ಕಳನ್ನು ಕೇಳಿದ್ರು ಹೇಳ್ಬಿಡ್ತಾರೆ ಯಾರು ಬೆಳೆಸಿದ್ದು, ಯಾರಿಗೆ ಮಾಡಿದ್ದು ಅಂತ. ಭಯೋತ್ಪಾದಕರ ವಿರುದ್ಧವಾಗಿ ಒಂದು ಹೇಳಿಕೆಯನ್ನು ನೀಡೋದಕ್ಕೆ ಯೋಗ್ಯತೆ ಇಲ್ಲ ನಿಮ್ಮ ರಾಜಕೀಯ ಪಕ್ಷದವರಿಗೆ. ಬೇರೆಯವರ ಬಗ್ಗೆ ಮಾತನಾಡ್ತೀರಾ, ಬೇರೆಯವರನ್ನು. ಜೀವನ ಪರ್ಯಂತ ಒಂದು ಕುಟುಂಬದ ಸೇವೆಯನ್ನು ಮಾಡ್ಕೊಂಡು ಕೂತಿರೋಂಥವ್ರು, ರಾಜಕಾರಣ ಮಾಡುತ್ತಿರೋಂಥವ್ರು ನೀವೆಲ್ಲಿ? ನನ್ನ ಮೊದಲ ಆದ್ಯತೆ ದೇಶ ಸೇವೆಯನ್ನು ಮಾಡ್ತಿರುವಂತಹ ನರೇಂದ್ರ ಮೋದಿಯವರಲ್ಲಿ. ಸತ್ಯ ಮಾಡಿ ಹೇಳ್ತೀನಿ, ಮನಮೋಹನ್ ಸಿಂಗ್ ಅವರಾಗಿರ್ಬೋದು, ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಂಥವರು, ಹಾಗೆ ಇವರು ರಾಷ್ಟ್ರೀಯ ಅಧ್ಯಕ್ಷರು, ಅಂದರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು. ಇಬ್ಬರ ಕೈಯಲ್ಲಿ ಅಧಿಕಾರ ಇದೆ, ಆದರೆ ಅಧಿಕಾರವನ್ನು ಚಲಾಯಿಸೋ ಹಾಗಿಲ್ಲ. ಯಾವ ರೀತಿಯಾಗಿ ಅಂದರೆ, ನಾವು ಚಿಕ್ಕ ಹುಡುಗರಾಗಿದ್ದಾಗ ಹೇಳ್ತಾ ಇದ್ವಲ್ಲ, ಕೈಯಲ್ಲಿ ದುಡ್ಡು ಉಂಟು ಆದರೆ ಖರ್ಚು ಮಾಡೋ ಹಾಗಿಲ್ಲ, ಅಪ್ಪನ ಪರ್ಮಿಷನ್ ಬೇಕು ಅಂತ, ಆ ರೀತಿಯಾಗಿ ಆಗ್ಬಿಟ್ಟಿದೆ. ಸ್ವಾಮಿ, ನಿಮ್ಗಳಿಗೆ ವಯಸ್ಸಾಗಿದೆ, ಹಿರಿಯ ರಾಜಕಾರಣಿಗಳು, ಒಂದು ಬೆಲೆ ಗೌರವ ಅನ್ನೋದಿದೆ. ಯಾರನ್ನೋ ಮೆಚ್ಚಿಸೋದಕ್ಕೆ, ಯಾರನ್ನೋ ಓಲೈಕೆಯನ್ನು ಮಾಡೋದಕ್ಕೆ ನಿಮ್ಮ ಹೆಸರನ್ನು ಯಾಕೆ ಹಾಳು ಮಾಡ್ಕೊಳ್ತೀರಾ? ಇಷ್ಟು ವರ್ಷ ಹೇಗೋ ಬಂದಿದ್ದೀರಾ, ಇದು ನಿಜವಾಗ್ಲಿಯೂ ನಿಮಗೆ ಶೋಭೆ ಅನಿಸೋದಿಲ್ಲ. ಕೈಯಲ್ಲಿ ನಾವು ತುಂಬ ಮಾತನಾಡಿದ್ರೆ ಸುಮ್ಮನಾಗಿ ಒಂದು ಮಾತನ್ನು ಹೇಳ್ತೀನಿ ಕೇಳಿ. ನೀವು ನರೇಂದ್ರ ಮೋದಿ ಅವ್ರನ್ನೇನೋ ಭಯೋತ್ಪಾದಕ ಅಂತ ಕರೆದು ಬಿಟ್ರಿ, ಅದೇ ರೀತಿ ನರೇಂದ್ರ ಮೋದಿ ಅವರೇನೇನಾದರೂ ನಿಮ್ಮನ್ನು ಭಯೋತ್ಪಾದಕರು ಅಂತ ಕರೆದು ಬಿಟ್ಟಿದ್ದಿದ್ರಿ, ಸುಮ್ಮನಿರ್ತಾ ಇದ್ರ? ದೇಶದ ತುಂಬ ಜಾತಿ ಕಾರಣ ಪ್ಲೇ ಮಾಡಿಬಿಡ್ತಾ ಇದ್ರಿ. ದಲಿತ ನಾಯಕನನ್ನು ಭಯೋತ್ಪಾದಕ ಅಂತ ಕರೆದಂತಹ ನರೇಂದ್ರ ಮೋದಿ, ಇದಕ್ಕೆಲ್ಲ ಭಯೋತ್ಪಾದಕರನ್ನು ಉತ್ಪಾದಿಸುವಂಥ RSS ಕಾರಣ, ಹಾಗೆ ಹೀಗೆ ಅಂತೆಲ್ಲ ಏನು ಹೋರಾಟಗಳನ್ನು ಮಾಡಿಬಿಡ್ತಿದ್ರಿ. ನಿಮ್ಮ ಸುಪುತ್ರ ಪ್ರಿಯಾಂಕಾ ಖರ್ಗೆ ಅವರು ಸುಮ್ಮನಿರ್ತಿದ್ರ? ಏನಿಲ್ಲ, ಒಂದು ವರ್ಷ ಪೂರ್ತಿ ಅದನ್ನೇ ಹಾಕಿ ಎಲ್ಲ ಚಾನಲ್ಗಳ ಮುಂದೆ ರುಬ್ಬಿಡ್ತಾ ಇದ್ರು. ಟೀಕೆಗಳನ್ನು ಮಾಡಿ ನೀವುಗಳು ಮಾತೆತ್ತರು ಸಂವಿಧಾನ ಅಂತ ಹೇಳ್ತೀರ. ಜನಗಳ ಮತದಿಂದನೇ ತಾನೇ ಆಯ್ಕೆಯಾಗಿರುವಂತಹದ್ದು ಪ್ರಧಾನಮಂತ್ರಿಗಳು.
ಸಾಂವಿಧಾನಿಕವಾದಂತಹ ಹುದ್ದೆಯಲ್ಲಿ ಕೂತ್ಕೊಂಡಿದ್ದಾರೆ, ಸಾಂವಿಧಾನಿಕವಾದಂತಹ ಒಂದು ಸ್ಥಾನದಲ್ಲಿದ್ದಾರೆ. ಅಂತಹ ಸ್ಥಾನಕ್ಕೊಂದು ಬೆಲೆಯನ್ನು ಕೊಡಬೇಕು ಅಂತ ಗೊತ್ತಾಗೋದಿಲ್ವ ನಿಮಗೆ? ಅಂದರೆ ನೀವು ಸಂವಿಧಾನ ಅಂತ ಹೇಳ್ತಾ ನೀವು ಸಂವಿಧಾನದ ವಿರುದ್ಧವಾಗಿ ಮಾತನಾಡ್ತಾ ಇದ್ದೀರಲ್ವಾ? ನೀವು ಗೆದ್ದರೆ ಮಾತ್ರ ಎಲ್ಲ ಸರಿ ಇರುತ್ತೆ, ಎಲ್ಲರೂ ಚೆನ್ನಾಗಿ ಕಾಣಿಸ್ತಾರೆ. ನೀವು ಸೋತೋದ್ರೆ ಯಾವುದೂ ಸರಿ ಇರಲ್ಲ, ಯಾವುದೂ ಇರೋದಿಲ್ಲ. ನೀವು ಆಡಳಿತ ನಡೆಸಿದ್ದೀರಲ್ಲ ಅಷ್ಟು ವರ್ಷಗಳಿಂದ. ಇವತ್ತಿನ ಯುವಜನತೆಗೆ ಎಲ್ಲನೂ ತುಂಬ ಚೆನ್ನಾಗಿಯೇ ಗೊತ್ತಾಗುತ್ತೆ. ಏನೋ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ತಿನ್ನೋದಕ್ಕೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದೆ ಊರು ಬಿಟ್ಟು ಬಂದಂಥವರು ಸಾವಿರಾರು ಕೋಟಿ ಆಸ್ತಿಯ ಒಡೆಯರು. ಸುಮ್ಮನೆ ಯಾಕೆ ಹೋಗ್ತೀರಾ? ಹೋಗಿ ರಾಜಕೀಯಕಾರ ಸೇರ್ಕೊಳ್ಳಿ. ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.